ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀಪಾದ ಚಾನಲ್ಗೆ ಸ್ವಾಗತ. ನೋಡಿ, ಇವತ್ತು ಮುಚ್ಚೋರೆ ಮಾಡುತ್ತಾ ಇದ್ದೀನಿ. ಮುಚ್ಚೋರೆ ಅಂತಂದರೆ 3 ಬಗೆಯ ಪದಾರ್ಥಗಳನ್ನು ಯೂಸ್ ಮಾಡ್ಕೊಂಡು ಮಾಡುವಂಥದ್ದು ಮುಚ್ಚೋರೆ. ಮತ್ತು 3 ಕಣ್ಣಿರುವಂಥದ್ರಲ್ಲಿ ಹಿಂಡುವಂಥದ್ದು. ಅದಕ್ಕೆ ಫಸ್ಟು ಅಕ್ಕಿಯನ್ನು ತೊಳೆದು ಆರಾಕಬೇಕು. ಬಿಸಿಲಲ್ಲೆಲ್ಲ ನೆರಳಲ್ಲೇ ಒಣಗಿಸ್ಬೇಕು. ನೋಡಿ, 1 ಪಾವು 3 ಪಾವು ಅಕ್ಕಿಯನ್ನು ತಗೊಳ್ತಾ ಇದ್ದೀನಿ ನಾನಿಲ್ಲಿ. 2 ನೋಡಿ, ಅಂಗಡಿಗಳಲ್ಲೆಲ್ಲನೂ ಪಾಮ್ ಆಯಿಲ್ ಹಾಕಿ ಮಾಡಿರ್ತಾರೆ, ಪಾಮ್ ಆಯಿಲಲ್ಲಿ ಕರೆದಿರ್ತಾರೆ. ಅದು ಹೆಲ್ತ್ಗೆ ಒಳ್ಳೆಯದಲ್ಲ. ಈ ಥರ ನಾವು ಪುಡಿ ಮಾಡಿಟ್ಕೊಂಡು ಯಾವಾಗ ಬೇಕೋ ಆವಾಗ ನಾವು ಹಿಂಡ್ಕೊಳ್ಬೋದು. ಈಗ ನೋಡಿ 3 ಹಾಕಿದ್ದೀನಿ. ಈಗ ಇದನ್ನು ಚೆನ್ನಾಗಿ ತೊಳೆದು ಫ್ಯಾನ್ ಅಡಿಯಲ್ಲಿ ಒಣಗಿಸ್ತಾ ಇದ್ದೀನಿ. ಕಾಟನ್ ಬಟ್ಟೆ ಮೇಲೆ ಹಾಕಿ ಫ್ಯಾನ್ ಅಡಿಯಲ್ಲಿ ಒಣಗಿಸ್ಬೇಕು, ಬಿಸಿಲಲ್ಲಿ ಒಣಗಿಸ್ಬಾರ್ದು. ಮತ್ತು ಇದು ಒಣಗಿದ್ಮೇಲೆ ನೆಕ್ಸ್ಟ್ ಸ್ಟೆಪ್ ನೋಡೋಣ. ನೋಡಿ, ಅಕ್ಕಿ ಚೆನ್ನಾಗಿ ತೊಳೆದು ಆರಿದೆ. ನೆನೆಸ್ಬಾರ್ದು, ತೊಳೆದಿದ್ದ ತಕ್ಷಣ ಆರಾಕ್ಬಿಡ್ಬೇಕು. ಚೆನ್ನಾಗಿ ಒಣಗಿದೆ. ಈಗ ಅದನ್ನು ಒಂಚೂರು ಬಿಸಿ ಮಾಡ್ಕೊಳ್ಬೇಕು. ಅಂದರೆ ಹುರಿಬಾರ್ದು, ಬೆಚ್ಚಗಾದರೆ ಆಯಿತು. ಹೀಗೆ ಹಿಡಿದು ಕೈಯಲ್ಲಿ ಹಿಡಿದುವಾಗ ಅದು ಬಿಸಿ ಹತ್ತಿದ್ರೆ ಸಾಕು, ಕೈಗೆ ಅಷ್ಟು ಬಿಸಿ ಆದರೆ ಸಾಕು. ಕಲರ್ ಬರೋ ಹಾಗೆ ಹುರಿಬೇಕಂತಿಲ್ಲ. ಈಗ ನಾನು ಒಲೆ ಮೇಲೆ ಇಟ್ಟಿದ್ದೀನಿ. ಒಂದು ಕೈ ಹೀಗೆ ಹಿಡಿಯುವಾಗ ಬಿಸಿ ಆಗಬೇಕು, ಅಷ್ಟು ಮಾತ್ರ ಹುರಿತೀನಿ. ಇದು ಹುರಿದ ಮೇಲೆ ಬೇಳೆಗಳು ಹುರ್ಕೊಳ್ಳೋಣ. ಇದಕ್ಕೆ ಉದ್ದಿನಬೇಳೆ ಹಾಕೋದಿಲ್ಲ. ಉದ್ದಿನಬೇಳೆ ಚಕ್ಲಿಗಿಂತ ಟೇಸ್ಟಾಗಿರುತ್ತೆ. ಇದು ಡಿಫ್ರೆಂಟ್ ಆಗಿದೆ. ಹಾಗೆ ನೋಡ್ತಾ ಒಂದು ಲೈಕ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ದಿರೋರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡಿರೋರಿಗೆಲ್ಲ ಧನ್ಯವಾದಗಳು. ನೋಡಿ, ಹೀಗೆ ಹುರಿತಾನೆ ಇರಬೇಕು, ಕೈ ಬಿಡ್ದಿರ. ಯಾಕಂದರೆ ಸೀದೋಗಬಾರ್ದು. ಸುಮ್ಮನೆ ಬಿಸಿ ಆದರೆ ಸಾಕು. ಹೀಗೆ ಮುಟ್ಟು ನೋಡ್ತಾ ಇರಬೇಕು ಆವಾಗವಾಗ. ಬಿಸಿ ಆದರೆ ಸಾಕು. ಒಂದು ಅಥವಾ 2 ನಿಮಿಷದೊಳಗೆ ಆಗೋಗುತ್ತೆ. ಆವಾಗ ಈಗ ಮುಟ್ಟು ನೋಡಿ, ಬಿಸಿಯಾಗಿದ್ದರೆ ಇಳಿಸ್ಕೊಂಬಿಡಿ. ನೋಡಿ, ಈಗ ಆಗಿದೆ. ಬಿಸಿ ಹತ್ತಕ್ಕೆ ಹೀಗೆ ಹಿಡಿದು ಕೂಡಲೇ ಬಿಸಿ ಹತ್ತಾ ಇದೆ. ಈಗ ಇದು ತೊಗೊಂಬಿಟ್ಟು ಬೇಳೆಗಳು ಹುರ್ಕೊಳ್ಳೋಣ. ನೋಡಿ, ಅಕ್ಕಿ ತೊಗೊಂಬಿಟ್ಟೆ. ಅದೇ ಪಾವಲ್ಲಿ ಒಂದು 3/4 ತುಂಬಕ್ಕಿಂತ ಸ್ವಲ್ಪ ಕಡಿಮೆ ತೊಗೊಂಡಿದ್ದೀನಿ ಕಡಲೆಬೇಳೆ. ಕಾಣ್ತಾಯಿದೆಲ್ಲ ಕಡಲೆಬೇಳೆ. ಅದನ್ನು ಹಾಕ್ಕೊಂಡು ಇದು ಸ್ವಲ್ಪ ಕಲರ್ ಬರಬೇಕು. ಒಂಚೂರು ತುಂಬ ಸೀದು ಹೋಗಬಾರ್ದು, ಸ್ವಲ್ಪ ಕಲರ್ ಬರೋ ತನಕ ಹುರಿಬೇಕು. ಫುಲ್ಲು ತುಂಬ ಹಾಕಬೇಕಂತಿಲ್ಲ. ಅದು 3 ಹಾಕಿದ್ದೇನೆ, ಇದೊಂದು 3/4 ಹಾಕಿದರೆ ಸಾಕು. ನೋಡಿ, ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಹುರಿದಿದ್ದೀನಿ. ಈಗ ಆಗಿದೆ, ತೊಗೊಂಬಿಡೋಣ. ಈಗ ನೋಡಿ, 3/4 ಕಪ್ಪು ಹೆಸರುಬೇಳೆ ಹಾಕ್ತಾಯಿದ್ದೀನಿ. ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಹುರಿದ್ರೆ ಸಾಕು. ಇದು ಕೂಡ ಸ್ವಲ್ಪ ಕಲರ್ ಬಂದರೆ ಸಾಕು. ಬೇಳೆಗಳನ್ನು ತೊಳಿಬೇಕಂತಿಲ್ಲ, ಹಾಗೆ ಹುರಿಯೋದು. ಅಕ್ಕಿ ಮಾತ್ರ ತೊಳಿಬೇಕು. ಈಗಿದೆ ಹಿಟ್ಟನ್ನು ನಾವು ಎಷ್ಟು ದಿನ ಬೇಕಾದ್ರೂ ಇಟ್ಕೊಳ್ಬೇಕು ಅಂತ ಇದ್ದರೆ, ಒಂದು 6 ತಿಂಗಳು ಇಡಬೇಕು ಹಿಟ್ಟನ್ನು ಹೀಗೆ ಅಂತಂದರೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಇಡಬೇಕು. ಕಲ್ಲುಪ್ಪು ಇದೆಲ್ಲ ಅದನ್ನು ಹುರ್ಕೊಂಬಿಟ್ಟು ಈ ಹಿಟ್ಟು ಜೊತೆ ಪುಡಿ ಜೊತೆ ಹಾಕಿಟ್ಬಿಟ್ರೆ ಹಾಳಾಗ್ಲಾಗಿರುತ್ತೆ. ಒಂದು 6 ತಿಂಗಳವರೆಗೂ ಪುಡಿ ಹಾಗೆ ಇರುತ್ತೆ. ಯಾವಾಗ ಬೇಕೋ ಅವಾಗ ನಾವು ಚಕ್ಲಿ ಮಾಡ್ಕೊಳ್ಬೋದು. ನೋಡಿ, ಈಗ ಇದು ಕೂಡ ಕಲರ್ ಬರ್ತಾ ಇದೆ. ಇಷ್ಟು ಕಲರ್ ಬಂದರೆ ಸಾಕು. ಈಗ ಇದನ್ನು ತೊಗೊಂಬಿಟ್ಟು ಉಪ್ಪು ಹಾಕಿ ಹುರ್ಕೊಂಬಿಡೋಣ, ಕಲ್ಲುಪ್ಪು ಹಾಕಿ ಹುರ್ಕೊಂಬಿಡೋಣ. ಈಗ ಇದು ತೊಗೊಂಡು ಕಲ್ಲುಪ್ಪು ಹಾಕ್ತೀನಿ. ನೋಡಿ, 1 kgಗೆ 1 ಮುಷ್ಟಿ ಅಂತ ಹೀಗೆ ಇಷ್ಟು ಹಾಕಿ ಹುರ್ಕೊಳ್ತೀನಿ. ಆಮೇಲೆ ಹಿಟ್ಟು ಕಲಸುವಾಗ ನೋಡಿಕೊಂಡು ಬೇಕಾದರೆ ಉಪ್ಪು ಹಾಕ್ಕೊಂಡು ಕಲಿಸ್ಕೋಬೋದು. ನೋಡಿ, ಸ್ವಲ್ಪ ಹುರ್ಕೊಂಡ್ರೆ ಸಾಕು. ಆಫ್ ಮಾಡಿಬಿಟ್ರೆ ಈಗ ಇದು ಬಿಸಿಗೇನೆ ಆಗೋಗ್ಬಿಡುತ್ತೆ. ಈಗ ಆಫ್ ಮಾಡ್ತಾಯಿದ್ದೀನಿ. ಸ್ಟವ್ ಆಫ್ ಮಾಡಿ ಕೂಡ ಸ್ವಲ್ಪ ಹುರಿತಾ ಇದ್ದೀನಿ. ಇದೇ ಬಿಸಿಗೆ ಆಗೋಗುತ್ತೆ. ಈಗ ಈ ಉಪ್ಪನ್ನು ಕೂಡ ಆ ಬೇಳೆಗಳು ಅಕ್ಕಿ ಜೊತೆಗೆ ಬೆರೆಸಿಬಿಡ್ತೇನೆ. ನೋಡಿ, ಹಿಟ್ಟು ಮಿಲ್ ಮಾಡಿಸ್ಕೊಂಬಂದ ತಕ್ಷಣ ಓಪನ್ ಮಾಡಿ ಹರಡಿಸ್ಬೇಕು. ಹಾಗೆ ಮುಚ್ಚಿಟ್ಬಿಟ್ರೆ ಹಿಟ್ಟು ಹಾಳಾಗ್ಬಿಡುತ್ತೆ. ಈಗ ಇದನ್ನು ಜರಡಿ ಹಿಡ್ಕೊಂಡು ಬಂದಿದ್ದೀನಿ ನಾನು. ಜರಡಿ ಹಿಡಿದಿರ ಮಾಡಬಾರ್ದು. ಈಗ ಅದನ್ನು ಎಷ್ಟು ಬೇಕು, ಈಗ ಎಷ್ಟು ಮಾಡೋದಿಲ್ಲ, ಎಷ್ಟು ಬೇಕೋ ಅಷ್ಟೇ ತೊಗೊಂಡು ಮಾಡ್ತಾಯಿದ್ದೀನಿ. ಸ್ವಲ್ಪ ತೊಗೊಂಡು ನಾನು ನೋಡಿ ಸ್ವಲ್ಪನೇ ಮಾಡ್ತಾಯಿದ್ದೀನಿ. ಈಗ ಯಾವಾಗ ಬೇಕೋ ಅವಾಗ ನಾವು ಮಾಡ್ಕೋಬೋದು. ಉಪ್ಪು ಹಾಕಿರೋ ಕಾರಣ ಹಾಳಾಗೋದೇ ಇಲ್ಲ ಹಿಟ್ಟು. 6 ತಿಂಗಳಾದರೂ ಇಟ್ಕೊಂಡು ಮಾಡ್ಬೋದು. ಈಗ ನೋಡಿ, ಇಷ್ಟು ಹಿಟ್ಟು ತೊಗೊಂಡಿದ್ದೀನಿ ನಾನು. ಅದಕ್ಕೆ 1 ಸ್ಪೂನು ಕಪ್ಪೆಳ್ಳು ಹಾಕ್ತಾಯಿದ್ದೀನಿ. ನೀವು ಬಿಳಿ ಎಳ್ಳು ಬೇಕಾದರೂ ಹಾಕ್ಬೋದು. ಟೇಸ್ಟ್ ವೈಸು ಕಪ್ಪೆಳ್ಳೆ ಒಳ್ಳೆಯದು. ಮತ್ತೊಂದು ಸ್ವಲ್ಪ ಜೀರಿಗೆ ಹಾಕ್ತಾಯಿದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಖಾರ. ಉಪ್ಪು ಆಲ್ರೆಡಿ ಹಾಕಿದ್ದೀವಿ, ನೆನ್ಪಿಟ್ಕೊಳ್ಬೇಕು. ಉಪ್ಪು ಹಾಕಬಾರ್ದು. ಒಂಚೂರು ಪುಡಿ ಬಾಯಿಗೆ ಹಾಕ್ಕೊಂಡು ನೋಡಿದ್ರೆ ಗೊತ್ತಾಗುತ್ತೆ ಇದು ಕರೆಕ್ಟಾಗಿದೆ. ಅದಕ್ಕೆ ನಾನು ಉಪ್ಪು ಹಾಕಲಿಲ್ಲ. ಬೇಕಾದ್ರೆ ನೋಡಿ ಹಾಕ್ಕೊಳ್ಬೋದು. ಈಗ ಇದಕ್ಕೆ ಒಂಚೂರು ಎಣ್ಣೆ, ಕಾಯಿಸಿರುವಂಥ ಎಣ್ಣೆ. ಬೇಕಾದ್ರೆ ನೀವು ತುಪ್ಪನೂ ಹಾಕ್ಕೋಬೋದು, ಬೆಣ್ಣೆನೂ ಹಾಕ್ಕೋಬೋದು. ಹಾಕಬೇಕಂತಿಲ್ಲ, ಎಣ್ಣೆಯೇ ಸಾಕು. ಯಾಕಂದರೆ ಇದರಲ್ಲಿ ಅಷ್ಟು ಚೆನ್ನಾಗಿ ಬರುತ್ತೆ ಗರಿಗರಿಯಾಗೆ. ಇದಕ್ಕೇನು ಹಾಕಬೇಕಂತಿಲ್ಲ. ಈಗ ನೋಡಿ, ಫಸ್ಟ್ ಕಲಿಸ್ಬಿಟ್ಟು ಮತ್ತೆ ನೀರು ಹಾಕಬೇಕು. ಹೀಗೆ ಫಸ್ಟ್ ಒಂದು ಸಲ ಎಲ್ಲವನ್ನು ಮಿಕ್ಸ್ ಮಾಡಿಕೊಂಡು ಆಮೇಲೆ ನೀರು ಹಾಕಿ ಕಲಿಸ್ಬೇಕು.
ಇದು ಬೇರೆ ಚಕ್ಲಿ ಥರಲ್ಲ, ಇದು ಡಿಫ್ರೆಂಟ್ ಆಗಿರುತ್ತೆ. ಕೆಲವರು ಹೆಸರುಬೇಳೆ ಮಾತ್ರ ಹಾಕ್ತಾರೆ, ನಾನಿಲ್ಲಿ ಹೆಸರುಬೇಳೆ ಕಡಲೆಬೇಳೆ ಎರಡೂ ಹಾಕಿದ್ದೀನಿ. ತುಂಬ ಚೆನ್ನಾಗಿರುತ್ತೆ, ಮಾಡಿ ನೋಡಿ ಹೇಗಿರುತ್ತೆ ಅಂತ. ಹಾಗೆ ನೋಡ್ತಾ ನೋಡ್ತಾ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡದಿರೋ ಇರೋರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ನೋಡಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಚಕ್ಲಿ ಹಿಟ್ಟು ಕಲಿಸ್ತೇವಲ್ಲ ಹಾಗೆಯೇ ಕಲಿಸ್ಕೊಳ್ಬೇಕು. ಸ್ವಲ್ಪನೇ ನೀರು ಹಾಕ್ಕೊಳ್ಬೇಕು, ಒಮ್ಮೆಗೆ ಹಾಕ್ಕೊಳ್ಬಾರ್ದು. ಹೀಗೆ ನೋಡಿ ಒಂದು ಚೂರೇ ಹಾಕ್ಕೊಂಡು ಕಲಿಸ್ಕೊಳ್ಬೇಕು. ನೋಡಿ ಹೀಗೆ ಕಲಿಸ್ಕೊಂಡ್ಬಿಟ್ಟು ಸೈಡ್ಗೆ ಇಟ್ಕೊಳ್ಬೇಕು. ಇಲ್ಲಿ ನೋಡಿ ಈಗ ಇದೆಲ್ಲ ಹಾಗೆ ಹಿಟ್ಟಿಟ್ಟಾಗಿದೆ. ಇಲ್ಲಿ ಕೆಲವ್ರಿಗೆಲ್ಲ ಗೊತ್ತಿರುತ್ತೆ, ಗೊತ್ತಿಲ್ಲದಿರೋ ಇರೋರು ಇರ್ತಾರಲ್ಲ ಅಂಥವ್ರಿಗೆ ಈ ಥರ ನಾನು ಡೀಟೇಲಾಗಿ ತೋರಿಸ್ತಾ ಇದ್ದೀನಿ. ಹೊಸದಾಗಿ ಅಡುಗೆ ಕಲಿತಾರಲ್ಲ ಅವ್ರಿಗೆಲ್ಲ ಗೊತ್ತಿರಲ್ಲ, ಹೊಸದಾಗಿ ಆ ಚಕ್ಲಿ ಎಲ್ಲ ಮಾಡ್ತಾರಲ್ಲ ಅವ್ರಿಗೆಲ್ಲ ಗೊತ್ತಿರಲ್ಲ ಹಿಟ್ಟು ಕಲಿಸೋಕ್ಕೆ. ಸೊ ಅಂಥವ್ರಿಗೆ ಈ ಥರ ಡೀಟೇಲಾಗಿ ಹೇಳಿಕೊಡ್ತಾ ಇದ್ದೇನೆ. ನೋಡಿ ಹೀಗೆ ಇದು ಕೂಡ ಅಷ್ಟೇ. ನೋಡಿ ಸೈಡ್ಗೆ ಇಟ್ಕೊಂಡ್ಬಿಟ್ಟು ಇಲ್ಲಿ ನೋಡಿ ಇಲ್ಲಿ ನೀರು ಕಡಿಮೆ ಇದೆ, ಅಲ್ಲಿಗೆ ಒಂಚೂರು ನೀರು ಹಾಕ್ಕೊಂಡ್ರೆ ಆಗ ನಮ್ಗೆ ಅಳತೆ ಗೊತ್ತಾಗುತ್ತೆ. ನೋಡಿ ಹೀಗೆ ನೋಡಿ ಈ ಹದಕ್ಕೆ ಕಲಿಸ್ಕೊಳ್ಬೇಕು. ಎಷ್ಟು ಗಟ್ಟಿಯಾಗಿರಬೇಕು, ನೀರಾಗೂ ಇರಬಾರ್ದು, ತುಂಬ ಗಟ್ಟಿನೂ ಆಗಬಾರ್ದು, ಈ ಹದ ಆಗಬೇಕು. ಈಗ ಇದನ್ನು ನಾನು 2 ಭಾಗ ಮಾಡ್ಕೊಳ್ತೀನಿ. ಇದು 3 ಕಣ್ಣಿರೋದ್ರಲ್ಲಿ ಹಿಂಡಬೇಕು. ಅದಕ್ಕೆ ಮುಚ್ಚೋರೆ ಅಂತ 3 ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀವಿ. ಕಡಲೆಬೇಳೆ, ಹೆಸರುಬೇಳೆ, ಅಕ್ಕಿ 3 ಇಂಗ್ರೀಡಿಯೆಂಟ್ಸು. ಅದೇ ಥರ 3 ಕಣ್ಣು ಇರುವಂಥದ್ದು ಹಿಂಡಬೇಕು. ನೋಡಿ ಹೀಗೆ 3 ಇರಬೇಕು. ಇದು ಯಾವ ಡಿಸೈನ್ ಆದರೂ ಪರವಾಗಿಲ್ಲ, ಈ ಥರ 3 ಇರುವಂಥದ್ದು ಮುಚ್ಚೋರೆ ಅಂತ. ಇದಕ್ಕೊಂದು ಚೂರು ಎಣ್ಣೆ ಸವರ್ಬಿಟ್ಟು ಒಳಗಡೆ ಎಣ್ಣೆ ಸವರ್ಬಿಟ್ಟು ಇದರೊಳಗೆ ಹಾಕಿ ಹಿಂಡೋಣ. ಬೇರೆ ಚಕ್ಲಿ ಥರ ಅಲ್ಲ, ಉದ್ದಿನಬೇಳೆ ಚಕ್ಲಿ ಥರ ಬರೋದಿಲ್ಲ. ಇದು ಸ್ವಲ್ಪ ಬೇರೆ ಥರ ಡಿಫ್ರೆಂಟ್ ಆಗಿದೆ ಟೇಸ್ಟು. ನೋಡಿ ನಾನು ಎಣ್ಣೆ ಕವರ್ ತೊಗೊಂಡಿದ್ದೀನಿ, ನೀವು ಯಾವ್ದು ಬೇಕಾದ್ರೂ ತೊಗೊಳ್ಳಿ. ಬಟ್ಟೆ ಮೇಲೆ ಸಹ ಹಾಕ್ಬೋದು, ಇಲ್ಲ ಡೈರೆಕ್ಟ್ ಕೂಡ ಮಾಡ್ಬೋದು. ತುಂಬ ಅಭ್ಯಾಸ ಇದ್ದವ್ರಿಗೆ ಡೈರೆಕ್ಟ್ ಮಾಡ್ಬೋದು. ನೋಡಿ ಈಗ ಹಾಕ್ಕೊಂಡಿದ್ದೀನಿ, ಈಗ ಹಿಂಡ್ಕೊಳ್ತೀನಿ. ಚಿಕ್ಕದಾಗೆ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ, ದೊಡ್ಡದಾಗೂ ಮಾಡ್ಬೋದು. ಮನೇಲಿ ಯೂಸ್ ಮಾಡೋದಕ್ಕೆ ಕಾರಣ ಚಿಕ್ಕದಾಗಿ ನೋಡಿ ಇಷ್ಟಿಷ್ಟು ಮಾಡಿಕೊಂಡ್ರೆ ಸಾಕು. ಇದೇ ಥರ ನಾನೆಲ್ಲ ಒತ್ಕೊಂಡು ಬರ್ತೀನಿ, ಎಲ್ಲರ ವಿಡಿಯೋ ಲೆಂತಿ ಆಗುತ್ತೆ. ನೋಡಿ ಹೀಗೆ ನೋಡಿ ಈಗ ಚಕ್ಲಿ ಎಲ್ಲ ಒತ್ಕೊಂಡಿದ್ದೀನಿ. ಈಗ ಎಣ್ಣೆಲಿ ಹಾಕೋಣ. ಎಣ್ಣೆ ಆಲ್ರೆಡಿ ಇಟ್ಟಿದ್ದೀನಿ, ಕಾದಿದೆ. ನೋಡಿ ಎಣ್ಣೆ ಕಾದಿದೆ. ನೋಡಿ ಈ ಥರ ಇದ್ರ ಮೇಲೆ ಕೂಡ ಹೀಗೆ ಹಾಕ್ಕೊಂಡು ಹೀಗೆ ಹಾಕ್ಬೋದು. ಈ ಥರನೂ ಮಾಡ್ಬೋದು, ಇಲ್ಲ ನಾನೀಗ ತೋರಿಸ್ತಿಲ್ಲ ಪೇಪರ್ ಮೇಲೆ ಹಾಗೇನೂ ಮಾಡ್ಬೋದು. ನೋಡಿ ಹೀಗೆ ನಿಧಾನಕ್ಕೆ ಒಂದೊಂದೇ ಹಾಕ್ತಾ ಬರಬೇಕು. ಉರಿ ಕಮ್ಮಿ ಇಟ್ಕೊಂಡು ಹಾಕಬೇಕು, ಉರಿ ಜಾಸ್ತಿ ಇಡಬಾರ್ದು. ಹೀಗೆ ನೋಡಿ ನಿಧಾನಕ್ಕೆ ಇಲ್ಲಿ ಮಧ್ಯಲ್ಲೊಂದು ಜಾಗ ಇದೆ, ಎಲ್ಲ ಹಾಕ್ತಾಯಿದ್ದೀನಿ. ಈಗ ಸ್ವಲ್ಪ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಈಗ ಬೇಯಿಸ್ಬೇಕು. ಉರಿ ಜಾಸ್ತಿನೂ ಇಡಬಾರ್ದು, ತುಂಬ ಕಡಿಮೆನೇ ಇಡಬಾರ್ದು. ಹಾಕುವಾಗ ಮಾತ್ರ ಸಿಮ್ಮಲ್ಲಿ ಇಡಬೇಕು. ಇದಾದಮೇಲೆ ತೋರಿಸ್ತೀನಿ. ನೋಡಿ ಈಗ ತಿರುಗಿಸೋಣ. ಈಗ ಆಗಿದೆ ನೋಡಿ, ತಿರುಗಿಸೋಣ ಉಲ್ಟಾ. ಇನ್ನೊಂದು ಚೂರು ಇನ್ನೊಂದು ಸೈಡ್ ಆಗಲಿ. ನೋಡಿ ಈಗೆಲ್ಲ ಅಡಿಯಲ್ಲಿ ಹೋಗಿ ಕೂತ್ಕೊಂಡಿದೆ. ಈ ಥರ ಕೂತ್ಕೊಂಡಿದ್ರೆ ಆಗಿದೆ ಅಂತ ಅರ್ಥ. ಈಗ ತಗೊಂಡ್ಬಿಡೋಣ. ಇನ್ನೊಂದು ಒಬ್ಬೆ ಕರೆಕ್ಟಾಗಿ ಇಟ್ಕೊಂಡಿದ್ದೀನಿ, ಒತ್ಬಿಟ್ಟು ಇಟ್ಕೊಂಡಿದ್ದೀನಿ. ಈಗ ಚೆನ್ನಾಗಿ ಎಣ್ಣೆ ಎಲ್ಲ ಹೀಗೆ ಬಗ್ಸಿ ತೊಗೊಂಡ್ಬಿಡೋಣ. ನೋಡಿ ಈಗ ಇನ್ನೊಂದು ಒಬ್ಬೆ ಹಾಕ್ತಾಯಿದ್ದೀನಿ. ನೋಡಿ ತಿರುಗಿಸ್ತೀನಿ. ಒಂದು ಕಡೆ ಆಗಿದೆ. ಈಗ ಈ ಸಲ ಸ್ವಲ್ಪನೇ ಹಾಕಿದೆ, ಆಗಲೇ ಸ್ವಲ್ಪ ಜಾಸ್ತಿ ಆಗೋಯ್ತು. ಈಗ 5 ಹಾಕಿದೆ. ಈಗ ಇನ್ನೊಂದು ಸೈಡು ಬೇಯಲಿ. ನೋಡಿ ಈ ಥರ ಅಡಿಯಲ್ಲಿ ಕೂತ್ಕೊಂಡಿದ್ರೆ ಆಗಿದೆ ಅಂತ ಅರ್ಥ. ಈಗ ತೊಗೊಂಬಿಡೋಣ. ನೋಡಿ ಗರಿಗರಿಯಾದ ರುಚಿಕರವಾದ ಮುಚ್ಚರೆ ರೆಡಿಯಾಗಿದೆ. ನೋಡಿ ಎಷ್ಟು ಸೌಂಡ್ ಬರುತ್ತೆ ನೀಟಾಗೆ. ಗರಿಗರಿಯಾಗಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಮಾಡಿ ನೋಡಿ ಹೇಗಿದೆ ಅಂತ ತಿಳಿಸಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು.